ಆದಿಕಾಲದಲ್ಲಿ ಜನರು ಹಣವನ್ನೇ ತಿಳಿದಿರಲಿಲ್ಲ. ಅವರು ಗೋಧಿ, ಅಕ್ಕಿ, ಜಾನುವಾರುಗಳನ್ನೇ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಇದನ್ನೇ ಬಾರ್ಟರ್ ಸಿಸ್ಟಮ್ ಅಂತ ಕರೆಯಲಾಗುತ್ತಿತ್ತು. ನಂತರ ಮೌರ್ಯ ಕಾಲದಲ್ಲಿ ಖಾರ್ಷಪಣ ನಾಣ್ಯಗಳು ಪ್ರಚಲಿತಕ್ಕೆ ಬಂದವು. ಇವು ಪಂಚ್ಮಾರ್ಕ್ಡ್ ಕಾಯಿನ್ ಎಂದೇ ಪ್ರಸಿದ್ಧ. ಒಂದು ನಾಣ್ಯದ ತೂಕ ಸುಮಾರು 32 ರಟ್ಟಿಗಳು, ಅಂದರೆ 3.3 ರಿಂದ 3.5 ಗ್ರಾಂಗಳಷ್ಟು. 1861ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಮೊದಲ ಬಾರಿಗೆ 10 ರೂಪಾಯಿ ಕಾಗದದ ನೋಟು ಮುದ್ರಣಕ್ಕಿಳಿಯಿತು. ಇದರಿಂದ ಕಾಗದದ ಹಣದ ಪಯಣ ಪ್ರಾರಂಭವಾಯಿತು. ಸ್ವಾತಂತ್ರ್ಯದ ನಂತರ ಭಾರತೀಯ ರೂಪಾಯಿ ತನ್ನದೇ ಆದ ಚಿಹ್ನೆ, ವಿನ್ಯಾಸ ಹಾಗೂ ಬಣ್ಣಗಳೊಂದಿಗೆ ಬೆಳೆಯಿತು. ಇದು ನಮ್ಮ ಆರ್ಥಿಕ ಪ್ರಗತಿಯ ಸಂಕೇತ.